ಬೇಗ ಬಾ, ಅವ್ರಿಗೆ ಅನುಮಾನ ಬರೋದು ಮುಂಚೆ ಎಸ್ಕೇಪ್ ಆಗ್ಬಿಡೋಣ. ಬೇಗ ಬಾ, ಬೇಗ ಹೋಗಪ್ಪ, ಬೇಗ ಹೋಗು. ಬೇಗ ಸ್ಟಾರ್ಟ್ ಮಾಡೋ. ಯಜಮಾನ್ ಹೆಂಗ್ರ ಐಬಾಲ್ ಫುಟ್ಬಾಲ್ ಅದ ಕಳಿಸ್ಬಿಟ್ಟಿದ್ಯಾ ಹೆಂಗೆ ಅನ್ಕತೆ? ಯಾಕೋ ನಿನ್ ಕಣ್ ಕಾಣಲ್ವಾ? ಕಾಂಪೌಂಡ್ ಇಂದ ಒಳಗಡೆ ಬರ್ಬೇಕಾದ್ರೆ ನಿಧಾನಕ್ಕೆ ಆರನ್ ಹಾಕೊಂಡ್ ಬರ್ಬೇಕು. ಗೂಬಾಲ್ಡು ಏನಯ್ಯ? ಅಯ್ಯೋ ಪಾಪ, ಮರ್ಯಾದೆ ಕೊಟ್ರೆ ಗೂಬಾಲ್ಡ್ ಅಂತೆಲ್ಲ ಕರಿತೀಯ ನೀನು? ನೀನ ಮನೆಯಿಂದ ಆಚೆ ಬರ್ತಾ ಇರೋದು, ನಾನು ಮನೆ ಒಳಗ್ ಬರ್ತಾ ಇರೋದು. ರೋಡ್ ಬರ್ಬೇಕಾದ್ರೆ ಯಾವನ ನಿಧಾನ ಅಂತ ಹಾರ್ನ್ ನೋಡ್ಕೊಂಡು ಸ್ಲೋ ಬರ್ಬೇಕಾಗಿರೋದು ನೀನು. ನನಗೆ ಹೇಳ್ತಾನೆ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನಾನು ಕರೆಕ್ಟ್ ಆಗೇ ಬರ್ತಾ ಇದ್ದೀನಿ, ನೀನೇ ಒಂಥರ ತಲ್ಕೆಟ್ ಒಂಥರ ಬರ್ತಿದ್ಯಾ. ಯಾಪನ್ಗೆ ಸರ್ ಬಿಡಿ ಸರ್, ಬಿಡಿ ಸರ್, ನಮ್ದೇ ತಪ್ಪು ಸರ್, ನಮ್ದೇ ತಪ್ಪು. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಾನೇ ಬೇಗ ಹೊರಡ್ಲಿಕ್ಕೆ ಹೇಳಿದೆ, ಅದಕ್ಕೋಸ್ಕರ ಸರ್. ಬಿಟ್ಬಿಡಿ ಸರ್. ಅದೇ ಹಿಂಗ್ ಮೆತ್ತಿಗೆ ಹೇಳ್ಬೇಕು ಸರ್. ಏನು ಮಗಂದು ಗುಬಾಲ್ಡ್ ಅಂತಲ್ಲ ಅಂತ ನೀನು ಸಮಾಧಾನ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಬೆಕ್ಕನ್ ಕರ್ಕೊಂಡ್ ಬಂದಾಗ ಕರ್ಕೊಂಡ್ ಬರೋದು, ಎಲ್ಲಿ ಹೋದ್ರು ಕಾಲ್ ಕೆರ್ಕೊಂಡು ಜಗಳ ಆಡಕ್ ಹೋಗೋದು, ಏನಪ್ಪ ಇದೆಲ್ಲ? ಸೂರ್ಯ ಸರ್, ನಾನ್ ಮಾತಾಡ್ತಿದ್ದೀನಿ ಸರ್. ಸರಿ ಸರ್, ಸಾರಿ ಸರ್. ಸರ್ ಬಿಡಿ ಸರ್, ಬಿಡಿ ಸರ್, ಪ್ಲೀಸ್ ಬಿಡಿ. ಪಾಪ ಓಡಪ್ಪ. ಏನಮ್ಮ ಮೀನಮ್ಮ, ನಿಮ್ ಗಂಡ ಒಳ್ಳೆ ಜಾನ್ಸಿನ ಆಡ್ದಂಗ ಆಡ್ತಾನಲ್ಲ. ಅಲ್ಲ, ಇನ್ನೊಂದ್ ಚೂರು ಹೈಟ್ ಜಾಸ್ತಿ ಇದ್ದಿದ್ರೆ ಅಂಡರ್ಟೇಕರ್ ಆಡ್ಬಿಡಿರೋನು. ಅಲ್ಲ ಕಣ, ಹೋಗಿ ಹೋಗಿ ಮನೆ ಓನರ್ ಹತ್ರ ಜಗಳ ಮಾಡ್ತಾರೇನೋ. ಮನೆ ಓನರ ಯಾರು? ಯಾರು ನಿನ್ ಜೊತೆ ಜಗಳ ಮಾಡಿ ಸಮಾಧಾನ ಮಾಡ್ತಿದ್ರಲ್ಲಪ್ಪ, ಅವ್ರೆ. ಅಯ್ಯೋ ಅವ್ರ ಮನೆ ಓನರೇನು ಅಲ್ವೋ? ₹1,00,000 ಡೀಲ್ ಮಾಡ್ತಾರೆ ಅಂತಂದೆ. ಅಲ್ಲಿ ನೋಡಿದ್ರೆ ಕ್ಯಾಬಲ್ ಹೋಗ್ತಾರೆ, ಒಂದು ಸ್ವಂತ ಕಾರ್ ಇಟ್ಕೊಳಕ್ ಅಲ್ವ ಅವ್ರಿಗೆ? ಸ್ವಂತ ಕಾರ ಹೋಗ್ತಿರೋದು ಏರ್ಪೋರ್ಟ್ಗೆ, ಸ್ವಂತ ಕಾರ್ ಇರ್ಕೆ? ಏರ್ಪೋರ್ಟ್ಗೂ ಸ್ವಂತ ಕಾರಲ್ಲಿ ಹೋಗ್ತಾರೋ? ಯಾಕೆ ಹೋಗೋದಿಲ್ಲ? ಡ್ರೈವರ್ನ ವಾಪಸ್ ಕಳಿಸ್ತಾರೆ ಕಾರ್ ಜೊತೆಗೆ. ನಿನಗ್ ಗೊತ್ತಿಲ್ಲ, ನಾನ್ ನೋಡಿದೀನಿ. ಆ ಮುಸುಡಿಗಲ್ಲಿ ನೋಡಿದ್ರೆ ಈ ಪಿಕ್ಚರ್ ಶೂಟಿಂಗ್ ಅಲ್ಲಿ ಬಟ್ಟೆನ ಬಾಡಿಗೆ ತಗೊಂಬಂದ್ ಹಾಕೋತಾರಲ್ಲ, ಆ ತರ ಕಾಣಿಸ್ತಾ ಇದ್ರು. ಇಲ್ಲ ಗುರು, ಯಾಕೋ ವ್ಯತ್ಯಾಸಗಳಿದೆ. ಒಂದ್ ಕೆಲ್ಸ ಮಾಡೋಣ, ಹೋಗಿ ಅವ್ರನ್ನ ಯಥಾಕೊಂಡು ಇಲ್ಲಿ ಕರ್ಕೊಂಡ್ ಬರ್ತೀನಿ, ಕುತ್ಕೊಂಡ್ ಮಾತಾಡ್ಸಿ ವಿಚಾರಿಸೋಣ, ಆಯ್ತಾ? ಅಪ್ಪ ರಾಜ್ಕುಮಾರ, 5 ಕೋಟಿ ಮನೇನ 3 ಕೋಟಿಗೆ ಹೆಂಗೋ ತಗೊಂಡಿದ್ದೀನಿ, ಎಲ್ಲ ಸೇರಿ ಹಾಳು ಮಾಡ್ಬೇಡ, ಸುಮ್ನೆ ಬಾ. ನೀವು ಅಷ್ಟು ₹1,00,000 ಕೊಟ್ಟು ಈ ಮನೆ ತಗೋತಾ ಇದ್ಯಾ? ಯಾರ ಹತ್ರ ತಗೋತಾ ಇದ್ಯಾ? ಅವ್ರು ಯಾರು, ಏನು, ಎತ್ತ ಎಲ್ಲ ಸ್ವಲ್ಪ ತಿಳ್ಕೊಬೇಕಲ್ವನು? ಅಪ್ಪ ಎಲ್ಲ ತಿಳ್ಕೊಂಡೆ ವ್ಯವಹಾರ ಮಾಡಿರೋದು. ಮನೋಜ್ ಕುಮಾರ್ ಇಲ್ಲಿರೋದು. 5 ಡಿಗ್ರಿ ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್, ಗೊತ್ತಾಯ್ತಾ? ಆಗಬಹುದು. ಸರಿ ನಡೆಯೋಣ. ನಾವು ಇಡೀ ಮನೆ ಸುತ್ತಾಕಣ, ಬರೀ. ಸರಿ ಬಾಪಾ, ಬಾ. ಅತ್ತೆ, ಏನತ್ತೆ ಎಷ್ಟೊಂದು ಖುಷಿಯಾಗಿದ್ದೀರಾ? ಅಯ್ಯೋ ರೋಹಿಣಿ, ಎಳೆ ಮಗು ಮೊದಲನೇ ಸಲ ಹೊಸಲು ದಾಟ್ದಾಗ ಆ ಅಮ್ಮಂಗೆ ಏನ್ ಅನ್ಸುತ್ತೆ ಹೇಳು? ತಿಳ್ಕೊಂಡು ಹೋಗೋ ಮಗು ಮೊದಲನೇ ಸಲ ಎತ್ತು ಹೆಜ್ಜೆ ಇಟ್ಟಾಗ ಹೇಗನ್ಸುತ್ತೆ ಹೇಳು? ಮೊದಲನೇ ಸಲ ಮಗು ಬಳಪ ಹಿಡ್ದಾಗ, ಮೊದಲನೇ ಸಂಬಳ ತಗೊಂಬಂದ್ ಅಮ್ಮಂಗ್ ಕೊಟ್ಟಾಗ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೋ, ಇವತ್ತು ನಿಮ್ಮಿಬ್ಬರನ್ನ ನೋಡಿದಾಗ ನನಗ ಅಷ್ಟೇ ಖುಷಿ ಆಗ್ತದೆ ಕಣಮ್ಮ. ಅತ್ತೆ, ನಿಮ್ ಮುಖದಲ್ಲಿ ಈ ಖುಷಿ ನೋಡೋದೇ ನಮ್ಗೊಂದ್ ಸಂತೋಷ. ಮನೆಯೆಲ್ಲ ನೋಡ್ಬೇಕು, ನಿಮ್ ಹತ್ರ ಎಲ್ಲ ಆಮೇಲೆ ಮಾತಾಡ್ತೀನಿ. ರೀ ರಂಗನಾಥಪ್ಪನವ್ರೆ, ಹೇಳಿ. ಸಕ್ರೆಬಲ್ ಶಾಂತಮ್ನವ್ರೆ, ನನ್ನ ಮಗನ್ನ ಕೈಲಾಗ್ದವನು ಅಂತಿದ್ರಲ್ಲ, ಈಗ ನೋಡಿ ಹೇಗೆ ಜಾಕ್ ಪಾಟ್. ಭರಣಿ ನಕ್ಷತ್ರ, ಧರಣಿನೇ ಆಳ್ತಾನೆ ಅಂತ ಹೇಳಿಲ್ವಾ ನಾನು? ಇನ್ನು ನೋಡ್ತಾನೆ ರೀ, ಮನೆ ಮೇಲ್ ಮನೆ ತಗೋತಾನೇ ಇರ್ತಾನೆ ನನ್ ಮಗ ಮನೋಜ. ಇಲ್ಲ ಕಣೆ, ಈ ಮನೆ ಮೇಲೆ ಇನ್ನೊಂದ್ ಮನೆ ತಗೊಳಕ್ ಆಗಲ್ಲ ಕಣ. ಅಯ್ಯೋ ಹಂಗಲ್ಲ, ಅವನಿನ್ನು 2-3 ಮನೆ ಆದ್ರೂ ತಗೋತಾನ ನೋಡ್ತಾ ಇರಿ ಅಂದೆ. ಕೈ ಹಿಡಿಯೋ ಹೆಂಡತಿ ಜಾತಕ ಅಪೂರ್ವವಾಗಿದ್ರೆ ಮಗನ ಅದೃಷ್ಟ ಅಭೂತಪೂರ್ವವಾಗಿರುತ್ತೆ. ಓಹೋ, ಅಪ್ಪ ಯಾಕೆ ಇವಾಗ್ಲೂ ಕಷ್ಟ ಪಡ್ತಾ ಇದಾರೆ ಅಂತ ಚೆನ್ನಾಗ್ ಗೊತ್ತಾಯ್ತು. ಯಾಕೋ? ನಿನ್ ಜಾತಕ ಸರಿ ಇಲ್ವಲ್ಲ, ಅದಕ್ಕೆ. ಅಪ್ಪಯ್ಯ ಇವಾಗ್ಲೂ ಹೇಳ್ತಾ ಇದೀನಿ, ಹೋಗಿ ಮೆಳ್ಗನ್ ಮಾದೇಶನ್ ಸಂಘ ಕಟ್ಕೋ, ಅಖಿಲ ಕರ್ನಾಟಕ ಶೋಷಣೀಯ ಗಂಡಸರ ಪಕ್ಷ ಸೇರ್ಕೋ, ಸನ್ಯಾಸತ್ವ ಸೇರ್ಕೊಂಡ್ಬಿಡು. ನಮ್ಮಮ್ಮ ಈ ಅಮ್ಮ ಅಲ್ಲ, ರುಖಮ್ಮ ಸಿಕ್ಕರು ಸಿಗ್ಬೋದು. ಅಯ್ಯೋ ಪಾಪಿಸ್ತವನೆ, ಅದೇನೋ ಮುಗಿತಾ ಇರೋದ್ ನೀನು? ಅಯ್ಯೋ, ನೀನಲ್ವ ಹೇಳಿದ್ದು ಗಂಡನ ಏಳಿಗೆ ಹೆಂಡತಿ ಆದವಳ ಅದೃಷ್ಟದ ಮೇಲೆ ನಿಂತಿದೆ ಅಂತ? ಬಾಯ್ ಮುಚ್ಕೊಂಡು ನಿಂತ್ಕೊಡ್ರೆ ಸರಿ. ಮೀನಾ, ಹೇಳ್ಕೊಟ್ ಮಾತಾಡ್ತಿದ್ಯಾ ಅವನ್ನ? ಅಯ್ಯೋ ಅತ್ತೆಗೆ ಡೈವರ್ಸ್ ಕೊಡಿ ಅಂತ ಹೇಳುವ ಇನ್ನು ನಾನಲ್ಲ ಅತ್ತೆ. ಅಯ್ಯೋ, ನಿನ್ನ ಗಂಡನ್ ಬಾಯ್ ಮುಚ್ಚೆ ಮಾಯಾಂಗಿಣಿ, ಎಷ್ಟು ಮಾತಾಡ್ತಾನೆ. ಇವಳು ಮಾಯಾಂಗಿಣಿ ಅಲ್ಲ, ನನ್ ಗಿಣಿ, ಆರುಗಿಣಿ. ಲೇ ಶಾಂತಿ, ಹೋಗಿ ಮನೆ ನೋಡ್ಕೋ ಹೋಗೆ. ಆಹಾ, ಬಂದ್ಬಿಡಿ. ನನ್ನ ಮನೆ ನೋಡ್ಕೊ ಅಂತ ಹೇಳ್ಬಿಟ್ಟು ನೀವ್ ಇನ್ನೊಂದ್ ಮನೆ ನೋಡ್ಕೊಂಬಿಡಿ. ಅಯ್ಯೋ ಬಿಡ್ಗಿರಂಗಪ್ಪ, ಏನಪ್ಪ ಇದು ನೋಡಿ, ಈ ವಯಸ್ಸಲ್ಲಿ ಇಂಥ ಶೋಷಣೆ, ಇಂಥ ಮಾತುಗಳನ್ನೆಲ್ಲ ಕೇಳ್ಬೇಕ ನಾವು? ಕರ್ಮಾಕರ್. ಲೇ ನಿನಗ್ ಶಿಕ್ಷಣ ಇಲ್ಲ ಕಣೆ. ಹೋಗಿ ಮಂಕೆ, ಹೋಗಿ ನೋಡ್ಕೊಂಬ, ಹೋಗು. ಬನ್ನಿ, AC ಹಾಕ್ಬಿಟ್ಟು ಹೋಗು. ಏನ್ ಬ್ರೋ, ದಿನದಿಂದ ದಿನಕ್ಕೆ ಅಭಿವೃದ್ಧಿ, ಸ್ಟೆಪ್ ಬೈ ಸ್ಟೆಪ್
ಇವತ್ತು ಟ್ಯೂಪ್ಲೆಕ್ಸ್ ಮನೆ, ನಾಳೆ ಪ್ರೈವೇಟ್ ಜೆಟ್ಟು, ಆಮೇಲೆ ಕಾರ್ ಹೋಟ್ಲು. ಅಷ್ಟೇನಾ ಬ್ರೋ ನನ್ನ ಯೋಗ್ಯತೆ? ಬ್ರೋ, ಮಾರ್ಕ್ ಜುಕರ್ಬರ್ಗ್, ಅನಿಲ್ ಅಂಬಾನಿ, ಅದಾನಿ, ಮನೋಜ್ ಕುಮಾರ್, ಇಷ್ಟು ಹೆಸರುಗಳು ಒಂದೇ ಕಡೆ ಇರಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಅದೇ ಬ್ರೋ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತೀರಾ? ಬ್ರೋ, ಎಲ್ರು ಕಾಲದ ಚಕ್ರ ಹಿಡ್ಕೊಂಡ್ ಬಂದಿದ್ರೆ ನನ್ನ ಹೆಂಡತಿ ಶ್ರೀಚಕ್ರ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅವಳಿಗೆ ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ಲಕ್ಷ್ಮಿ ನೆಲೆ ಊರ್ತಾಳೆ, ಗೊತ್ತಾ? ಬ್ರೋ, ಒಳ್ಳೇದಾಗ್ಲಿ ಬ್ರೋ. ಆದ್ರೆ ನನ್ ಕಮಿಷನ್ ಮಾತ್ರ ನಿನ್ ಕಮಿಷನ್ ಮರಿತೀನ ಬ್ರೋ? ಗೊತ್ತೇ ಕೊಡ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಸರಿ ಸರಿ, ಬನ್ನಿ ಗಾರ್ಡನ್ ನೋಡ್ಕೊ ಬರೋಣ. ಬನ್ನಿ. ಎಷ್ಟು ದೊಡ್ಡ ದೀಪ! ಒಳ್ಳೆ ಮೈಸೂರು ಅರಮನೆ ಇದ್ದಾಗಿದೆ. ನಾನು ಮೈಸೂರು ಅರಮನೆನ ಇವ್ರ ಮದ್ವೆ ಆಗಕ್ ಮುಂಚೆ ನಮ್ಮ ಅಪ್ಪ ಕರ್ಕೊಂಡೋಗಿ ತೋರಿಸಿದ್ರು, ಹಾಗೆ ನೋಡಿದ್ದು. ಮತ್ತೆ ನೋಡ್ತಾ ಇರೋದು ಈಗ್ಲೇ ಇಲ್ಲಿ. ಅಲ್ಲೇ ಕೆಲ್ಸ ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕಾಗಿತ್ತು. ಮತ್ತೆ ಯೂಟರ್ನ್ ಹಾಕೊಂಡು ಸಕ್ಕರೆ ಬೈಲಿಗೆ ಯಾಕೆ ಬಂದೆ? ನನ್ನ ಅಪ್ಪನಿಗೆ ಯಾಕೆ ಸಿಗ್ದೆ? ನಮ್ಗೆಲ್ರಿಗೂ ಮಾತಾಶ್ರೀ ಯಾಕೆ ಹಾದೆ? ಅಲ್ಲಿ ಇವಳಿಗೆ ಯಾರೋ ಒಂದ್ ಕೆಲ್ಸ ಕೊಡ್ತಾ ಇದ್ರು. ಅಂಕೇ ನನಗೆ ಕೆಲ್ಸ ಕೊಡೋ ಯಾರು ಈ ಭೂಮಿ ಮೇಲೆ ಇಲ್ಲ, ಗೊತ್ತಾ? ಯಾಕೆ ಸಿಗಲ್ಲ? ಅಭಿಮನ್ಯು, ಭೀಮಾ, ಏಕಲವ್ಯ, ಅರ್ಜುನ ಇವ್ರೆಲ್ರದ್ದು ಲದ್ದಿ ಕ್ಲೀನ್ ಮಾಡ್ಕೊಂಡಿರೋ ಕೆಲ್ಸ ಸಿಗ್ತಾ ಇತ್ತು. ಅದನ್ನೇ ಮಾಡ್ಕೊಂಡಿರ್ಬೇಕಾಗಿತ್ತು. ನೋಡಿ, ಏನ್ ಹೆಚ್ಚಿ ಅಂತೀಯಾ? ಆ ಕೆಲಸ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು. ಯಾರು ಅನ್ಕೊಂಡೆ ಅವ್ರನ್ನೆಲ್ಲ? ದಸರಾ ಅಂಬಾರಿ ಹೊರೋ ಆನೆಗಳು ಕಡೆವು, ಆನೆಗಳು. ಪುಣ್ಯ ಬೇಕು. ಆ ಯೋಗ್ಯತೆ ನಿನಗೆಲ್ಲಿದೆ ಬಿಡು. ಲದ್ದಿ ಎತ್ತಕ್ಕೂ ಲಾಯಕ್ಕಿಲ್ಲ ಅಂತೀಯಾ? 100ಕ್ಕೆ 100% ಇಲ್ಲ. ಅದಕ್ಕೂ ಲದ್ದಿ ಎತ್ತಕ್ಕೂ ಒಂದು ಬುದ್ಧಿ ಬೇಕು ಗುಣ. ವಾ ಸೂರ್ಯ, ಬಿಡ. ಮನೆ ಹೆಂಗಿದೆ ಹೇಳ? ಮನೇನೇನಪ್ಪಂಗ್ಯಾ, ಬಿಂದಾಸ್ ಆಗಿದೆ ಬಿಡ. ನೀವ್ ಈ ತರದೆಲ್ಲ ನೋಡಿ ಖುಷಿ ಪಡ್ಬೇಕು ಅಷ್ಟೇ ಅಲ್ವಾ ಸೂರ್ಯ ಅವ್ರೆ? ಓಹ್, ಮರ್ತ್ಬಿಟ್ಟಿದೆ, ನೀವ್ ಕಾರನ್ನೇ ಸೆಕೆಂಡ್ ಹ್ಯಾಂಡಲ್ ತಗೊಂಡಿರೋದಲ್ವಾ? ಇನ್ನು ಇಂಥ ಮನೆ. ರೋಹಿಣಿ, ನೀವು 3 ಕೋಟಿ ಕೊಟ್ಟಿರಬಹುದು, ಆದ್ರೆ ಈ ಮನೇನು ಸೆಕೆಂಡ್ ಹ್ಯಾಂಡಲ್. ನಿಮ್ಮ ಬೆಳವಣಿಗೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ತಾಯಿ. ಆದ್ರೆ ಇನ್ನೊಬ್ಬರಿಗೆ ಯೋಗ್ಯತೆ ಇಲ್ಲ ಅಂತ ಅನ್ನೋದಿದೆಯಲ್ಲ, ಆ ಮಾತು ಸರಿಯಲ್ಲ ಅಂತ. ಅವಳೇನು ಅನ್ಬಾರ್ದಂದಿಲ್ಲ. ಇಷ್ಟು ದೊಡ್ಡ ಮನೆ ಇಟ್ಕೊಂಡಿರೋಳು ಒಂದ್ ಚೂರೋ ಪಾರೋ ಮಾತಂದ್ರೆ ಅನ್ನಿಸ್ಕೋಬೇಕಪ್ಪ. ಅದ್ರಲ್ಲೇನಿದೆ? ಏನಕ್ಕೆ ಅನಿಸ್ಕೋಬೇಕು ಅತ್ತೆ? ಏನು ಇಡೀ ಭೂಮಿ ಮೇಲೆ ಇದೊಂದೇನಾ ದೊಡ್ಡ ಮನೆ ಇರೋದು? ಈ ಏರಿಯಾದಲ್ಲಿ ಎಷ್ಟೋ ಮನೆಗಳು ಇದನ್ನ ಮೀರ್ಸೋ ಆಗಿದೆ, ಗೊತ್ತಾ? ಅಷ್ಟೇ ಅಲ್ಲ ಅತ್ತೆ, ನಮ್ಮ ಅಪ್ಪನ ಹತ್ರ 5 ಬೋಟ್ ಇದೆ, ಕಂಟ್ರಿ ಯಾರ್ಡ್ ಇದೆ, ಅಂಡ್ ಆಲ್ಸೋ ಇದೇ ತರ 10 ವಿಲಾಸ್ ಕೂಡ ಇದೆ. ಅದೆಂತದದು ಕಂಟ್ರಿ ಯಾರ್ಡು? ಸಮುದ್ರ ಪಕ್ಕ ಎಕರೆ ಅಷ್ಟು ಜಾಗ ಇದೆ, ಅದ್ರಲ್ಲಿ ಮ್ಯಾನ್ಷನ್ ಕೂಡ ಇದೆ, ಗೊತ್ತಾ? ಏನ್ ಪ್ರಯೋಜನ? ಸುನಾಮಿ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ. ಸಮುದ್ರ ಪಕ್ಕ ತೋಡಿದಾರಂತೆ ದೊಡ್ಡರು. ಅದು ಕಂಟ್ರಿ ಯಾರು? ನೀನ್ ಕಂಟ್ರಿ ಯಾರು? ದೊಡ್ಡ ಮ್ಯಾನ್ಷನ್ ಹೌಸ್ ಅಂತಾರ? ಹಾ ಹೌದು. ನೀವ್ ನೋಡಿದ್ರ ಸೂರ್ಯ ಅವರೇ ಮ್ಯಾನ್ಷನ್ ಹೌಸ್ ನ? ನಾವು ಮ್ಯಾನ್ಷನ್ ಹೌಸ್ ನ ರೇಣುಕಾಂಬದಲ್ಲಿ, ಶ್ರೀ ಮಂಜುನಾಥದಲ್ಲಿ, ವೆಂಕಟೇಶ್ವರದಲ್ಲಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದೀವಿ ಮೈಕು. ಏ ಮನೋಜ, ಅದೇನಾದ್ರೂ ಆಗೋಗ್ಲಿ ಕಣೋ, ಅಂತ ಮ್ಯಾನ್ಷನ್ ಹೌಸ್ ನೀಗ್ಲೇ ತಗೋಬೇಕು. ಬೇಕು ಅಂತ ತಕ್ಷಣ ತಗೊಂಬಿಡಕ್ಕೆ ಅದೇನ್ ಕಡ್ಲೆ ಬೀಜ ಏನೇ? ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ ಅಂತ ಬುದ್ಧ ದೇವರು ಹೇಳಿದ್ದಾರೆ. ನಿನಗೆ ಅವೆರಡು ತುಂಬಿ ತುಳುಕ್ತಾ ಇದೆ ಕಣೆ, ಆ ಸ್ವಿಮ್ಮಿಂಗ್ ಪೂಲ್ ತರ. ನಡಿ ಚೂಡಾಮಣಿ, ಮನೆ ಹೆಂಗಿದೆ ಅಂತ ಫುಲ್ ಮನೆ ನೋಡೋಣ. ನಡಿ ಬಾ, ನಡಿಯೇ. ಹೇಳೋದಲ್ಲ ಹೇಳ್ಬಿಟ್ಟು ಮನೆ ನೋಡೋಣ ಅಂತೆ. ಸೂಪರ್ ಆಗಿದೆ ಅಲ್ವಾ ರೋಹಿಣಿ? ಈ ಮನೆ ನೋಡಕ್ಕೇನೆ 1 ದಿನ ಬೇಕು. ಇದನ್ನ ಕಸ ಗುಡಿಸಿ ಒರ್ಸಕ್ಕೆ ಏನ್ ಮಾಡೋದು ಅಂತೀನಿ. ಅತ್ತೆ, ಕೆಲ್ಸದವ್ರು ಇರ್ತಾರಲ್ಲ. ಇರ್ತಾರೆ, ಆದ್ರೆ ದುಡ್ಡಲ್ಲಿ ಎಷ್ಟು ಕೇಳ್ತಾರೋ ಏನೋ ಅವರು. ಆ ದುಡ್ಡನ್ನ ಈ ಮನೆನೇ ದುಡಿಯುತ್ತೆ ಅತ್ತೆ. ಈ ಮನೆ ದುಡ್ಡು ಸಂಪಾದನೆ ಮಾಡುತ್ತಾ? ಹೌದು ಅತ್ತೆ, ಇಷ್ಟು ದೊಡ್ಡ ಮನೆನ ಶೂಟಿಂಗ್ ಕೊಟ್ರೆ ದುಡ್ಡು ಕೊಡ್ತಾರೆ, ಹೋಗ್ತಾ ಕ್ಲೀನ್ ಕೂಡ ಮಾಡ್ಕೊಡ್ತಾರೆ. ಹೌದಾ? ಅಕಸ್ಮಾತ್ ಶೂಟಿಂಗ್ ಯಾರು ಬರ್ಲಿಲ್ಲ ಅನ್ಕೋ, ಮನೇನ ಬಾಡಿಗೆ ಕೊಟ್ಬಿಡೋದು. ಕೈ ತುಂಬಾ ಹಣ ಬರುತ್ತೆ, ಲೋನು ತೀರೋಗುತ್ತೆ. ನೋಡಿದ್ರೇನ್ರಿ, ಆ ಕಡೆ ಚಾಣಾಕ್ಷಿ,
ಈ ಕಡೆ ಚಾಣಕ್ಯ. ಇಬ್ಬರು ಸೇರ್ಕೊಂಡು ಮನೆತನನ ಉದ್ಧಾರ ಮಾಡ್ತಿದ್ದಾರೆ. ಅಯ್ಯೋ, ಈ ಸಂತೋಷನ ಹೇಳ್ಕೊಳಕ್ಕೆ ನನಗೆ ಇನ್ನೊಂದು ಬಾಯಿಲ್ವಲ್ಲ ದೇವ್ರೇ. ಇದ್ದಿದ್ರೆ ಇರೋ ಒಂದು ಬಾಯಿಗೆನೆ ಕೇರಳ ದಾಟಿ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲದಕ್ಕೂ ಹರಡ್ಕೊಂಡ್ಬಿಟ್ಟಿದೆ. ಹ ಇನ್ನೊಂದು ಬಾಯಿ ಏನಾದ್ರು ಇಟ್ಬಿಟ್ಟಿದ್ರೆ ಅಯ್ಯೋ ಶಾಂತಿ, ಏನು ಆಗ್ತಿರ್ಲಿಲ್ಲ. ಆ ಕಡೆ ನಾರ್ತ್ ಇಂಡಿಯಾನು ಹಂಗೆ ಕವರ್ ಮಾಡ್ಕೊಂಡ್ಬಿಡ್ತಿದ್ದೆ. ಯಮೀನ್, ಏನು ನೋಡ್ತಾ ನಿಂತಿದ್ಯಾ? ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಾ ಹೋಗು. ಫ್ರಿಡ್ಜ್ ಅಲ್ಲಿ ಹಾಲಿರುತ್ತೆ, ಹೋಗ್ ಮಾಡ್ಕೊಂಬಾ ಅಲ್ವೇನಮ್ಮ? ಹೋಗು. ಇವಳು ನೋಡಿದ್ರೆ ಸಾಕು ನಿನಗೆ ಕಾಫಿ ಟಿಫನ್ ನೆನಪಾಗ್ಬಿಡುತ್ತೆ ಅಲ್ವಾ? ಅಯ್ಯೋ, ಸದ್ಯಕ್ಕೆ ಈ ಮನೇಲಿ ಬೇರೆ ಯಾರು ಕೆಲ್ಸದವಳಿದಾಳೆ ಇಲ್ವಾ? ನಿನ್ ಪಕ್ಕದಲ್ಲೇ ಈ ಪೌಡ್ರಮ್ಮ ಮಾಡ್ಲಿ ಬಿಡು. ನಾನು ಕಾಫಿ ಮಾಡ್ಬೇಕಾ? ಯಾಕೆ ಮಾಡಬಾರ್ದು? ತಾವೇನ್ ದೇವಲೋಕದ ಇಂದ್ರನ ಇಲ್ಲ ಪೌರ್ಣಮಿ ಚಂದ್ರನ? ಅವಳು ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ, ನಕ್ಷತ್ರ, ರೋಹಿಣಿ ನಕ್ಷತ್ರ. ಇವಳು ನಮ್ಮನೆಗೆ 5 ಸ್ಟಾರ್ ರೋಹಿಣಿ. ಅವಳ ನಕ್ಷತ್ರ, ನೀನು ವಿಚಿತ್ರ. ಗುಜರಾತ್ ಮ್ಯಾಚ್ ಗೆದ್ದಾಗ ಪಂಜಾಬ್ ಕಪ್ ಎತ್ಬಾರ್ದು. ಯಾರು ಗೆದ್ದಿದಾರೋ ಅವ್ರದೇ ಪಾರ್ಟಿ ಇರ್ಲಿ. ನಾವು ಗೆದ್ದಿದೀವಿ ಅಂತ ಗೊತ್ತಾಯ್ತಲ್ಲ. ಅದು ಕಪ್ ಎತ್ತದ ಮೇಲೆ ಗೊತ್ತಾಗತ್ತೆ. ಹೋಗಿ ಕಾಫಿ ಮಾಡ್ಕೊಂಬನ್ನಿ ಎಲ್ರಿಗೂ. ನನಗೆ ಮೀನಾಗೆ ನೊರೆ ಹಾಲು, ಡಿಕಾಕ್ಷನ್ 3/4 ಪಾಲು, ಜೊತೆಗೆ ಸಕ್ಕರೆ 4 ಸ್ಪೂನ್ ಎಕ್ಸ್ಟ್ರಾ ಡಾಲು. ಇವಳ ಕೈಯಲ್ಲಿ ಕಾಫಿ ಮಾಡಿಸ್ಕೊಂಡು ಕುಡಿದ್ರೆ ನಮ್ ಹೊಟ್ಟೆ ಉರ್ದೋಗುತ್ತೆ. ಅತ್ತೆ, ಕಾಫಿ ಮಾಡ್ಕೊಂಡ್ ಬರೋದಕ್ಕೆ ನನ್ಗೆ ಏನು ತೊಂದ್ರೆ ಇಲ್ಲ. ಫ್ರಿಡ್ಜ್ ಆಫ್ ಆಗಿದೆ. ಆ ಹಾಲು ಯಾವತ್ತಿಂದೋ ಏನೋ. ಅದನ್ನ ಕುಡಿದ್ರೆ ನಿಮ್ ಕರಳು ಶೂ ಲೇಸಿರುತ್ತಲ್ಲ, ಲೇಸು ಅದ್ರ ತರ ಗಂಟಾಕೊಂಡ್ಬಿಡತ್ತೆ. ಆಮೇಲೆ 4 ಕಡೆ ಹುಳಗಳು ನಿಮ್ ಹೊಟ್ಟೆಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಲಾಡಿ ಹುಳ, ಕರೆಕ್ಟ್. ಆಮೇಲೆ ಈ ಮನೇಲಿ ಇರಕ್ ಬಂದಿರೋ ನೀವು ICU ಅಲ್ಲಿ ಇರ್ಬೇಕಾಗತ್ತೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅಯ್ಯೋ ಅಮ್ಮ, ಇದೆಲ್ಲ ಬಿಡು, ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ. ನೀನೇನ್ ಮಾಡ್ಬೇಡ ಕಣ. ಆಮೇಲೆ ಮನೆ ನಿಂದು ಪಾರ್ಟಿ ನಂದು ಅಂತ ಕೊಚ್ಕೊಳಕ ಯಾರು ಏನ್ ಮಾಡ್ಬೇಕಾಗಿಲ್ಲ. ನಂದೇ ಪಾರ್ಟಿ, ನಾನೇ ಮಾಡ್ತೀನಿ. ಆಮೇಲೆ ಮತ್ತೆ ಮತ್ತೆ ಕೇಳಬಾರ್ದು. 4ರಲ್ಲಿ 9 ಕಾಫಿ ಹೇಳ್ಬಿಡ್ತೀನಿ. ಬ್ರೋ, ಅದು ಪಾರ್ಟಿನ ಬ್ರೋ? ಅಷ್ಟೇ ಅಲ್ಲ ಬ್ರೋ, ಗೃಹ ಪ್ರವೇಶ ದಿನ ಅರ್ಧ ಒಬ್ಬಟ್ಟನ್ನ ಎಕ್ಸ್ಟ್ರಾ ಹಾಕ್ಸ್ತೀರಿ. ಅರ್ಧ? ಸರಿ ಸರಿ ಸರಿ. ಒಂದು 5ರಲ್ಲಿ 10 ಕಾಫಿ ಹೇಳ್ಬಿಡಿ ಬ್ರೋ. ಮನೋಜ, ಇರೋದು 9 ಜನ ಅಲ್ವೇನು? ಅದೇಪ್ಪ, ಈಗ ನ್ಯೂಮರಾಲಜಿಸ್ಟ್ ಒಬ್ರು ಬರ್ತಾರಲ್ಲಪ್ಪ. ಯಾವ್ದಿಷ್ಟು? ಅವ್ರ ಯಾವ ಖುಷಿಗೋ? ಹೆಸರಿಡಕ ಮನೋಜ, ಪೆಂಗ್ಯ, ಲೊಡಲೊಡಕೆ. ಇಷ್ಟು ಸಾಲ್ದೇನೋ? ಮತ್ತಿನ್ನೇನೋ ಹೆಸರು ಬೇಕು ನಿನಗೆ? ನನಗಲ್ವಾ, ನನ್ ಚಿನ್ನುಗೆ. ಚಿನ್ನು? ಅದ್ಯಾರೋ ಅದು? ಈ ಮನೆಯಪ್ಪ, ಈ ಮನೆನೇ ನನಗೆ ಚಿನ್ನು. ನೀನು ಚಿನ್ನುನೇ. ಈ ಮನೆ ಒಂಥರ ಚಿನ್ನು, ನೀನೊಂಥರ ಚಿನ್ನು. ಎರಡೇ ಚಿನ್ನ. ಚಿನ್ನು, ಯೋ ಫ್ಯಾಂಟಾಸ್ಟಿಕ್ ಆಯ್ತು ಅಪ್ಪ. ಸುಮ್ನೆ ರೀ. ಮನೋಜ, 5 ನಿಮಿಷ ಬರ್ತಾರ ಅಪ್ಪ? ಏನಪ್ಪ ಇದು ಮೀಟಿಂಗು? ಅದೇಪ್ಪ, ಒಬ್ಬ ಫೇಮಸ್ ನ್ಯೂಮರಾಲಜಿಸ್ಟ್ ಬರ್ತಾ ಇದಾರೆ. ಇನ್ನೊಂದ್ 2 ನಿಮಿಷ ಬರ್ಬೋದು. ಅಬ್ಬ, ಬಂದೇ ಬಿಟ್ರು. ಬನ್ನಿ 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 ಬನ್ನಿ. ನಮಸ್ತೆ ಸರ್. ಸಾರಲ್ಲ, 6. 6 ಅಂದ್ರೆ? 6 ಅಂದ್ರೆ ಆರುಮುಗ. ನನ್ನ ಹೆಸರು, ನನ್ನ ಲಕ್ಕಿ ನಂಬರು 6. ಅದಕ್ಕೆ ಜನರಲ್ಲ ನನ್ನನ್ನ ಆರುಮುಗ ಅಂತ ಕರೆಯೋ ಬದಲು 6 ಅಂತ ಕರೀತಾರೆ. ಚಂದ ಕದೆ. ತಾವು 6, ತಮ್ಮ ಹೆಂಡ್ರು 100. 100? ಅವಳ ಹೆಸರು ಕೋಹಿನೂರು ಅಂತ. ಅವಳ ಲಕ್ಕಿ ನಂಬರು 1. 1 ಪಕ್ಕದಲ್ಲಿರೋ 2 0 ತೆಗೆದ್ಬಿಟ್ರೆ ಉಳ್ಕೊಳ್ಳೋದು 1. ಚಂದಾಗದೆ ಚಂದಾಗದೆ. ನೀವು 6, ಅವರು 100. ಮಕ್ಳ ಹೆಂಗೋ? ಚೂರು ಪಾರು ಅಂತಿಟ್ಟಿಲ್ಲ ತಾನೆ? ಐ ಲೈಕ್ ಯುವರ್ ಗೆಸ್ಸಿಂಗ್ ಸೆನ್ಸ್. ಅಂದ್ರೆ ಮಕ್ಳ ಹೆಸರು? ಚರಣ್, ಚೂರು, ಪಾರ್ವತಿ, ಪಾರು. ಸಂಬಳೆ 6, 100, ಚೂರು, ಪಾರು. ತುಂಬಾ ಚೆನ್ನಾಗಿದೆ ನಿಮ್ ಸಂಸಾರ. ನೀವು ಎಷ್ಟು ಜನ ಇದ್ದೀರಾ? ಸರ್, ಒಟ್ಟು ನಾವು 8 ಜನ ಇದೀವಿ ಸರ್. ನೀವು 8 ಜನ, ನಾನು ಬಸ್ ಇರಿದ್ರೆ 9. ಟೋಟಲ್ 9 ಅಂತಂದ್ರೆ ಕೇತುಗ್ರಹ. ಕೇತುಗ್ರಹಕ್ಕೆ ಅಧಿಪತಿ ಗಣೇಶ. ಗಣೇಶ ಅಂದ್ರೆ ಆನೆ. ಆನೆಗೆ
ಉತ್ತರ ದಿಕ್ ಬಿಟ್ಟು ಬೇರೆ ಯಾವ ದಿಕ್ಕಾದ್ರೂ ಓಕೆ, ಪೂರ್ವಕ್ಕೆ ಚೇರ್ ಹಾಕಿ. ನಂಬರು ಅಂದ್ರೆ ನಾನು, ನಾನು ಅಂದ್ರೆ ನಂಬರು. ಆಗತ್ತೆ ಅಂತ ಹೇಳ್ತೀರೋ, ಹೇಳ್ತೀನಿ ಅಂತ ಆಗತ್ತೋ, ಅಭಿಮಾನಿ ದೇವರು ಗೊತ್ತು. ಮನೋಜ, ಸಖತ್ ಚೇಷ್ಟೆಗಳಾಗೋಯ್ತು ನಿಂದು. ಇದೆಲ್ಲ ಬೇಕಿತ್ತೇನ? ನಿನ್ಗೇನ ಗೊತ್ತಾಗುತ್ತೆ, 1 hourಗೆ ಲಕ್ಷ ಲಕ್ಷ ಗಟ್ಲೆ ಪುಟ್ಟು ಕರ್ಸ್ಕೊತಾರೆ. ಪವರ್ಫುಲ್ ಆರು ಇವರು. ಒಂದ್ 5 ನಿಮಿಷ ಟೈಮ್ ಕೊಡಿ, ಈ ಮನೆ ವಾಸ್ತುನ ನಂಬರ್ ಲೆಕ್ಕದಲ್ಲಿ ರೆಡಿ ಮಾಡ್ಕೊಡ್ತೀನಿ. ಶಾಂತಿ, ಲೇ ಶಾಂತಿ, ಬಾರೆ ಕೂತ್ಕೊಳೆ. ಅಲ್ಲ ಕಡೆ ಬೇತಾಳೆ, ಯಾವ ನುಗ್ಗೆ ಮರದಲ್ಲಿ ಜೋತ್ ಬಿದ್ದಿದ್ದೆ, ಎಷ್ಟು ದಿನ ಬರ್ಲೇ ಇಲ್ಲ ನೋಡಕ್ಕೆ. ನೀನೇ ಮುನ್ಸ್ಕೊಂಡಿದ್ಯಲ್ಲ, ಮುನ್ಸ್ಕೊಂಡ್ರೆ ಬೆಣ್ಣೆ ಹಾಕಿ ಮಾತಾಡ್ಕೊಂಡ್ ಬರ್ಬೇಕಪ್ಪ. ಈಗ ಅದಕ್ಕೆ ಅಲ್ವಾ ಬಂದಿದ್ದು? ಬಾಬಾ ಅಂತ ಕರೆದಿದ್ದು ನಾನೇ ತಾನೇ. ಹೇಗಿದೆ ಮನೆ? ಬಂಗ್ಲೆ ಕಣೆ, ಬಂಗ್ಲೆ. ನೋಡಕ್ಕೆ 2 ಕಣ್ಣು ಸಾಲದು. ನೋಡಕ್ಕೆ 2 ಕಣ್ಣು ಸಾಲದಂತೆ. ಅಯ್ಯೋ ಪಾಪ, ನಿಮ್ದು 2 ಕಣ್ಣು ಕಿತ್ಕೊಡು. ತಡಿಯಲ್ಲಿ ಏನಾಗ್ತಾ ಇದೆ ನೋಡೋಣ, ಸುಮ್ನಿರೆ. ಅವ್ರ ಹಂಗೆ ಹೇಳಕ್ ಸುಮ್ನಿರು. ಮನೋಜ್ಗೆ ಯಾವಾಗ್ಲೂ ಒಳ್ಳೆ ಟೇಸ್ಟೇ. ಸ್ವಾಮಿಗಳೇ, ಆಯ್ತೆ, ಆಯ್ತಾಯ್ತು. ಏನ್ ಹೇಳ್ತೀರಾ ಸರ್? ಸಾರಲ್ಲ, 6. ನಂಬರು ಅಂದ್ರೆ ನಾನು, ನಾನು ಅಂದ್ರೆ ನಂಬರು. ಆಗತ್ತೆ ಅಂತ ಹೇಳ್ತೀನಿ ಅಂತ ಆಗತ್ತೋ, ಆ ಅಭಿಮಾನಿ ದೇವರು ಗೊತ್ತು. ಈಗ ನಿಮ್ಗೆ ಏನಾಗ್ಬೇಕಿತ್ತು? ಏನಿಲ್ಲ ಆರು ಸ್ವಾಮಿಗಳೇ, ಮನೆಗೆ ಒಂದು ಒಳ್ಳೆ ಹೆಸರು ಇಡಬೇಕಾಗಿತ್ತು, ಅದಕ್ಕೆ ನಿಮ್ನ ಕರೆಸ್ತೆ. ಮನೋಜ್, ನಿಮ್ ತಾಯಿ ಯಾರು? ನಾನೇ ಅವರಮ್ಮ, ನಾನೇ. ಅರಳಿದ ತನುವಿದು ತಂದವೋ ಅಂದ, ನಲಿದಿರುವ ಮನವಿಂದು ಚಂದವೋ ಚಂದ. ನೀವು ಇವ್ರ ತಾಯಿ ಇದ್ದಾಗಿಲ್ಲ, ಇವ್ರ ತಂಗಿ ತರ ಇದ್ದೀರಾ. ಅಯ್ಯೋ ಅಯ್ಯೋ. ಸರ್ 6 ಸರ್, 7 ಸರ್, 8 ಸರ್, 6 ಸರ್, 6 ಸರ್. ಇವರು ನನ್ನ ಹೆಂಡತಿ ಸರ್. ಸಾರಲ್ಲ, 6. 6. ಇವಳು ನನ್ನ ಹೆಂಡ್ರು. ಹೌದು. ಮನೋಜ್ ಅವರೇ, ನಿಮ್ಮ ಶ್ರೀಮತಿಯವರ ಹೆಸರೇನು? ರೋಹಿಣಿ ಅಂತ ಸರ್. ರೋಹಿಣಿ ಅಂದ್ರೆ ಚಂದ್ರನ ಸಂಕೇತ. 27 ನಕ್ಷತ್ರಗಳಲ್ಲಿ ಇದು ಶ್ರೇಷ್ಠವಾದ ನಕ್ಷತ್ರ ಕೂಡ. ಅಂದಮೇಲೆ ಈ ಮನೆ ಹೆಸರನ್ನ ಅವರ ಹೆಸರಿನ ಮೊದಲನೇ ಅಕ್ಷರದಿಂದನೇ ಈ ಮನೆಗೆ ಹೆಸರಿಡೋಣ. ಆಗ್ಬೋದು ಸರ್. ಓಕೆ. ರೋಹಿಣಿಯಿಂದ ರೋ, ಮನೋಜಿಂದ ಮಾ. ರೋಹಿಣಿಯಿಂದ ರೋ, ಮನೋಜಿಂದ ಮಾ, 2 ಸೇರ್ಕೊಂಡ್ರೆ ರೋಮ. ಮನೆ ಹೆಸರು ರೋಮ. ರೇಮೆ ಚೆನ್ನಾಗಿದೆ ರೋಮ. ಇರಯ್ಯ, ನಾ ಇನ್ನು ಪೂರ್ತಿನೇ ಮಾಡಿಲ್ಲ. ಹೌದೇ? ಮಾಡ್ಬಿಡಿ, ಅದೇನೋ ಮಾಡ್ಬಿಡಿ, ಕೇಳೋಣ. ರೋಹಿಣಿಯಿಂದ ರೋ, ಮನೋಜಿಂದ್ರ ಮಾ, ಶಾಂತಿಯಿಂದ ತಿ. ಸ್ವಾಮಿಗಳೇ, ಇನ್ನೊಂದ್ಸರಿ ಹೇಳಿ. ರೋಹಿಣಿಯಿಂದ ರೋ, ಮನೋಜಿಂದ ಮಾ, ಶಾಂತಿಯಿಂದ ತಿ, ರಂಗನಾಥಿಂದ ರಾ, ನನ್ನ ಹೆಂಡತಿ ಶಾಂತಿಯಿಂದ ತಿ, ತೀರ. ಚೆನ್ನಾಗಿಲ್ಲ. ರತಿ, ರತಿನೂ ಚೆನ್ನಾಗಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹೇಳೋದನ್ನ ಕೇಳಿಸ್ಕೊಡಿ, ಮಧ್ಯದಲ್ಲಿ ಯಾರು ಮಾತಾಡಬೇಡಿ. ಹೇಳ್ತಾ ಇದ್ದೀನಿ. ರೋಹಿಣಿಯಿಂದ ರೋ, ಮನೋಜಿಂದ ಮಾ, ಶಾಂತಿಯಿಂದ ತೀ ತೆಗೆದು ರೋಮತಿ. ಬೇಗ ಬಾ, ಅವ್ರಿಗೆ ಅನುಮಾನ ಬರೋದು ಮುಂಚೆ ಎಸ್ಕೇಪ್ ಆಗೋಣ. ಬೇಗ ಬಾ, ಬೇಗ ಹೋಗಪ್ಪ, ಬೇಗ ಹೋಗು. ಬೇಗ ಸ್ಟಾರ್ಟ್ ಮಾಡೋ. ಯಜಮಾನ್, ಹೆಂಗ್ರ ಐಬಾಲ್ ಫುಟ್ಬಾಲ್ ಅದ ಕಳಿಸ್ಬಿಟ್ಟಿದ್ಯಾ ಹೆಂಗೆ ಅನ್ಕತೆ? ಯಾಕೋ ನಿನಗ್ ಕಣ್ ಕಾಣಲ್ವಾ? ಕಾಂಪೌಂಡ್ ಇಂದ ಒಳಗಡೆ ಬರ್ಬೇಕಾದ್ರೆ ನಿಧಾನಕ್ಕೆ ಹಾರನ್ ಹಾಕೊಂಡ್ ಬರ್ಬೇಕು. ಗುಬಾಲ್ಡು. ಏನಯ್ಯ? ಅಯ್ಯೋ ಪಾಪ, ಮರ್ಯಾದೆ ಕೊಟ್ರೆ ಗೂಬಲ್ಡ್ ಅಂತೆಲ್ಲ ಕರಿತೀಯ ನೀನು? ನೀನ ಮನೆಯಿಂದ ಆಚೆ ಬರ್ತಾ ಇರೋದು, ನಾನು ಮನೆ ಒಳಗ್ ಬರ್ತಾ ಇರೋದು. ರೋಡ್ ಬರ್ಬೇಕಾದ್ರೆ ಯಾವನ ನಿಧಾನ ಅಂತ ಹಾರ್ನ್ ನೋಡ್ಕೊಂಡು ಸ್ಲೋ ಬರ್ಬೇಕಾಗಿರೋದು ನೀನು. ನನಗೆ ಹೇಳ್ತಾನೆ, ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನಾನು ಕರೆಕ್ಟ್ ಆಗೇ ಬರ್ತಾ ಇದ್ದೀನಿ, ನೀನೇ ಒಂಥರ ತಲ್ಕೆಟ್ ಒಂಥರ ಬರ್ತಿದ್ಯಾ. ಯಾಪನ್ಗೆ ಸರ್, ಬಿಡಿ ಸರ್, ನಮ್ದೇ ತಪ್ಪು. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಾನೇ ಬೇಗ ಹೊರಡ್ಲಿಕ್ಕೆ ಹೇಳಿದೆ, ಅದಕ್ಕೋಸ್ಕರ ಸರ್, ಬಿಟ್ಬಿಡಿ ಸರ್. ಅದೇ ಹಿಂಗ್ ಮೆತ್ತಿಗೆ ಹೇಳ್ಬೇಕು ಸರ್. ಏನು ಮಗಂದು ಗುಬಾಲ್ಡ್ ಅಂತಲ್ಲ ಅಂತ ನೀನು ಸಮಾಧಾನ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಬೆಕ್ಕನ್ ಕರ್ಕೊಂಡ್ ಬಂದಾಗ ಕರ್ಕೊಂಡ್ ಬರೋದು, ಎಲ್ಲಿ ಹೋದ್ರು ಕಾಲ್ ಕೆರ್ಕೊಂಡು ಜಗಳ ಆಡಕ್ ಹೋಗೋದು, ಏನಪ್ಪ ಇದೆಲ್ಲ? ಏಯ್ ಸೂರ್ಯ. ಸರ್, ನಾನು ಮಾತಾಡ್ತಿದ್ದೀನಿ ಸರ್. ಸರಿ ಸರ್, ಸಾರಿ ಸರ್. ಸರ್ ಬಿಡಿ ಸರ್, ಪ್ಲೀಸ್ ಬಿಡಿ. ಪಾಪ ಓಡಪ್ಪ. ಏನಮ್ಮ ಮೀನಮ್ಮ, ನಿಮ್ ಗಂಡ ಒಳ್ಳೆ ಜಾನ್ಸಿನ ಆಡ್ದಂಗ್ ಆಡ್ತಾನಲ್ಲ. ಅಲ್ಲ, ಇನ್ನೊಂದ್ ಚೂರು ಹೈಟ್ ಜಾಸ್ತಿ ಇದ್ದಿದ್ರೆ ಅಂಡರ್ಟೇಕರ್ ತರ ಆಡ್ಬಿಡಿರೋನು. ಅಲ್ಲ ಕಣ, ಹೋಗಿ ಮನೆ ಓನರ್ ಹತ್ರ ಜಗಳ ಮಾಡ್ತಾರೇನೋ. ಮನೆ ಓನರ ಯಾರು? ಯಾರು? ನಿನ್ ಜೊತೆ ಜಗಳ ಮಾಡಿ ಸಮಾಧಾನ ಮಾಡ್ತಿದ್ರಲ್ಲಪ್ಪ, ಅವ್ರೆ. ಅಯ್ಯೋ, ಅವ್ರ ಮನೆಯವರೇನೇನು ಅಲ್ವೋ? ಕೋಟ್ಯಾಂತರ ರೂಪಾಯಿ ಡೀಲ್ ಮಾಡ್ತಾರೆ ಅಂತಂದೆ. ಅಲ್ಲಿ ನೋಡಿದ್ರೆ ಕ್ಯಾಬಲ್ ಹೋಗ್ತಾರೆ, ಒಂದು ಸ್ವಂತ ಕಾರ್ ಇಟ್ಕೊಳಕ್ ಅಲ್ವ ಅವ್ರಿಗೆ? ಸ್ವಂತ ಕಾರ?
ಹೋಗ್ತಿರೋದು ಏರ್ಪೋರ್ಟ್ಗೆ ಸ್ವಂತ ಕರೆಯೋಕೆ. ಏರ್ಪೋರ್ಟ್ಗೂ ಸ್ವಂತ ಕಾರಲ್ಲಿ ಹೋಗ್ತಾರೋ? ಯಾಕೋ ಹೋಗೋದಿಲ್ಲ? ಡ್ರೈವರ್ನ ವಾಪಸ್ ಕಳಿಸ್ತಾರೆ ಕಾರ್ ಜೊತೆಗೆ. ನಿನಗ್ ಗೊತ್ತಿಲ್ಲ, ನಾನ್ ನೋಡಿದೀನಿ. ಆ ಮುಸುಡಿಗಲ್ಲಿ ನೋಡಿದ್ರೆ ಈ ಪಿಕ್ಚರ್ ಶೂಟಿಂಗ್ ಅಲ್ಲಿ ಬಟ್ಟೆನ ಬಾಡಿಗೆ ತಗೊಂಬಂದ್ ಹಾಕೋತಾರಲ್ಲ, ಆ ತರ ಕಾಣಿಸ್ತಾ ಇದ್ರು. ಇಲ್ಲ ಗುರು, ಯಾಕೋ ವ್ಯತ್ಯಾಸಗಳಿದೆ. ಒಂದ್ ಕೆಲ್ಸ ಮಾಡೋಣ, ಹೋಗಿ ಅವ್ರನ್ನ ಯಥಾಕೊಂಡು ಇಲ್ಲಿ ಕರ್ಕೊಂಡ್ ಬರ್ತೀನಿ, ಕುತ್ಕೊಂಡ್ ಮಾತಾಡ್ಸಿ ವಿಚಾರಿಸೋಣ, ಆಯ್ತಾ? ಲೇ ಅಪ್ಪ ರಾಜ್ಕುಮಾರ, 5 ಕೋಟಿ ಮನೆನ 3 ಕೋಟಿಗೆ ಹೆಂಗೋ ತಗೊಂಡಿದ್ದೀನಿ. ಎಲ್ಲ ಸೇರಿ ಹಾಳು ಮಾಡ್ಬೇಡ, ಸುಮ್ನೆ ಬಾ. ನೀವು ಅಷ್ಟ್ ಕೋಟ್ಯಾಂತರ ರೂಪಾಯಿ ಕೊಟ್ಟು ಈ ಮನೆ ತಗೋತಾ ಇದ್ಯಾ? ಯಾರ ಹತ್ರ ತಗೋತಾ ಇದ್ಯಾ? ಅವ್ರು ಯಾರು, ಏನು, ಎತ್ತ ಎಲ್ಲ ಸ್ವಲ್ಪ ತಿಳ್ಕೊಬೇಕಲ್ವನು? ಅಪ್ಪ ಎಲ್ಲ ತಿಳ್ಕೊಂಡೆ ವ್ಯವಹಾರ ಮಾಡಿರೋದು. ಮನೋಜ್ ಕುಮಾರ್ ಇಲ್ಲಿರೋದು. 5 ಡಿಗ್ರಿ ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್, ಗೊತ್ತಾಯ್ತಾ? ಆಗಬಹುದು. ಸರಿ, ನಡೆಯೋಣ. ಮೀನಾ ನಾವು ಇಡೀ ಮನೆ ಸುತ್ತಾಕಣ, ಬರೀ. ಸರಿ ಬಾ. ಅತ್ತೆ, ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಯ್ಯೋ ರೋಹಿಣಿ, ಎಳೆ ಮಗು ಮೊದಲನೇ ಸಲ ಹೊಸಲು ದಾಟ್ದಾಗ ಆ ಅಮ್ಮಂಗೆ ಏನ್ ಅನ್ಸುತ್ತೆ ಹೇಳು? ತಿಳ್ಕೊಂಡು ಹೋಗೋ ಮಗು ಮೊದಲನೇ ಸಲ ಎದ್ದು ಹೆಜ್ಜೆ ಇಟ್ಟಾಗ ಹೇಗನ್ಸುತ್ತೆ ಹೇಳು? ಮೊದಲನೇ ಸಲ ಮಗು ಬಳಪ ಹಿಡ್ದಾಗ, ಮೊದಲನೇ ಸಂಬಳ ತಗೊಂಬಂದ್ ಅಮ್ಮಂಗ್ ಕೊಟ್ಟಾಗ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೋ, ಇವತ್ತು ನಿಮ್ಮಿಬ್ಬರನ್ನ ನೋಡಿದಾಗ ನನಗ ಅಷ್ಟೇ ಖುಷಿ ಆಗ್ತದೆ ಕಣಮ್ಮ. ಅತ್ತೆ, ನಿಮ್ ಮುಖದಲ್ಲಿ ಈ ಖುಷಿ ನೋಡೋದೇ ನಮ್ಗೊಂದ್ ಸಂತೋಷ. ಮನೆಯೆಲ್ಲ ನೋಡ್ಬೇಕು, ನಿಮ್ ಹತ್ರ ಎಲ್ಲ ಆಮೇಲೆ ಮಾತಾಡ್ತೀನಿ. ರೀ ರಂಗನಾಥಪ್ಪನವ್ರೆ, ಹೇಳಿ. ಸಕ್ರೆಬಲ್ ಶಾಂತಮ್ನವ್ರೆ, ನನ್ನ ಮಗನ್ನ ಕೈಲಾಗ್ದವನು ಅಂತಿದ್ರಲ್ಲ, ಈಗ ನೋಡಿ ಹೇಗೆ ಜಾಕ್ ಪಾಟ್. ಭರಣಿ ನಕ್ಷತ್ರ ಧರಣಿನೇ ಆಳ್ತಾನೆ ಅಂತ ಹೇಳಿಲ್ವಾ ನಾನು? ಇನ್ನು ನೋಡ್ತಾನೆ ರೀ, ಮನೆ ಮೇಲ್ ಮನೆ ತಗೋತಾನೇ ಇರ್ತಾನೆ ನನ್ ಮಗ ಮನೋಜ. ಇಲ್ಲ ಕಣೆ, ಈ ಮನೆ ಮೇಲೆ ಇನ್ನೊಂದ್ ಮನೆ ತಗೊಳಕ್ ಆಗಲ್ಲ ಕಣ. ಅಯ್ಯೋ ಹಂಗಲ್ಲ, ಅವನಿನ್ನು 2-3 ಮನೆ ಆದ್ರೂ ತಗೋತಾನ, ನೋಡ್ತಾ ಇರಿ ಅಂದೆ. ಕೈ ಹಿಡಿಯೋ ಹೆಂಡತಿ ಜಾತಕ ಅಪೂರ್ವವಾಗಿದ್ರೆ ಮಗನ ಅದೃಷ್ಟ ಅಭೂತಪೂರ್ವವಾಗಿರುತ್ತೆ. ಓಹೋ, ಅಪ್ಪ ಯಾಕೆ ಇವಾಗ್ಲೂ ಕಷ್ಟ ಪಡ್ತಾ ಇದಾರೆ ಅಂತ ಚೆನ್ನಾಗ್ ಗೊತ್ತಾಯ್ತು. ಯಾಕೋ? ನಿನ್ ಜಾತಕ ಸರಿ ಇಲ್ವಲ್ಲ, ಅದಕ್ಕೆ. ಅಪ್ಪಯ್ಯ ಇವಾಗ್ಲೂ ಹೇಳ್ತಾ ಇದೀನಿ, ಹೋಗಿ ಮೆಳ್ಗನ್ ಮಾದೇಶನ್ ಸಂಘ ಕಟ್ಕೋ, ಅಖಿಲ ಕರ್ನಾಟಕ ಶೋಷಣೀಯ ಗಂಡಸರ ಪಕ್ಷ ಸೇರ್ಕೋ, ಸನ್ಯಾಸತ್ವ ಸೇರ್ಕೊಂಡ್ಬಿಡು. ನಮ್ಮಮ್ಮ ಈ ಅಮ್ಮ ಅಲ್ಲ, ರುಖಮ್ಮ ಸಿಕ್ಕರು ಸಿಗ್ಬೋದು. ಅಯ್ಯೋ ಪಾಪಿಸ್ತವನೆ, ಅದೇನೋ ಮುಗಿತಾ ಇರೋದ್ ನೀನು? ಅಯ್ಯೋ, ನೀನಲ್ವ ಹೇಳಿದ್ದು ಗಂಡನ ಏಳಿಗೆ ಹೆಂಡತಿ ಆದವಳ ಅದೃಷ್ಟದ ಮೇಲೆ ನಿಂತಿದೆ ಅಂತ? ಬಾಯ್ ಮುಚ್ಕೊಂಡು ನಿಂತ್ಕೊಡ್ರೆ ಸರಿ. ಮೀನಾ, ಹೇಳ್ಕೊಟ್ ಮಾತಾಡ್ತಿದ್ಯಾ ಅವನ್ನ? ಅಯ್ಯೋ ಅತ್ತೆಗೆ ಡೈವರ್ಸ್ ಕೊಡಿ ಅಂತ ಹೇಳುವ ಇನ್ನು ನಾನಲ್ಲ ಅತ್ತೆ. ಅಯ್ಯೋ, ನಿನ್ನ ಗಂಡನ್ ಬಾಯ್ ಮುಚ್ಚೆ ಮಾಯಾಂಗಿಣಿ, ಎಷ್ಟು ಮಾತಾಡ್ತಾರೆ. ಇವಳು ಮಾಯಾಂಗಿಣಿ ಅಲ್ಲ, ನನ್ ಗಿಣಿ, ಆರುಗಿಣಿ. ಲೇ ಶಾಂತಿ, ಹೋಗಿ ಮನೆ ನೋಡ್ಕೋ ಹೋಗೆ. ಆಹಾ, ಬಂದ್ಬಿಡಿ. ನನ್ನ ಮನೆ ನೋಡ್ಕೊ ಅಂತ ಹೇಳ್ಬಿಟ್ಟು ನೀವ್ ಇನ್ನೊಂದ್ ಮನೆ ನೋಡ್ಕೊಂಬಿಡಿ. ಅಯ್ಯೋ ಬಿಡ್ಗಿ ರಂಗಪ್ಪ, ಏನಪ್ಪ ಇದು ನೋಡಿ, ಈ ವಯಸ್ಸಲ್ಲಿ ಇಂಥ ಶೋಷಣೆ, ಇಂಥ ಮಾತುಗಳನ್ನೆಲ್ಲ ಕೇಳ್ಬೇಕ ನಾವು? ಕರ್ಮಾಕರ್. ಲೇ ನಿನಗ್ ಶಿಕ್ಷಣ ಇಲ್ಲ ಕಣೆ. ಹೋಗಿ ಮಂಕೆ, ಹೋಗಿ ನೋಡ್ಕೊಂಬ, ಹೋಗು. ಬನ್ನಿ. AC ಹಾಕ್ಬಿಟ್ಟು ಹೋಗು. ಏನ್ ಬ್ರೋ, ದಿನದಿಂದ ದಿನಕ್ಕೆ ಅಭಿವೃದ್ಧಿ, ಸ್ಟೆಪ್ ಬೈ ಸ್ಟೆಪ್. ಇವತ್ತು ಟ್ಯೂಪ್ಲೆಕ್ಸ್ ಮನೆ, ನಾಳೆ ಪ್ರೈವೇಟ್ ಜೆಟ್ಟು, ಆಮೇಲೆ ಕಾರ್ ಹೋಟ್ಲು. ಅಷ್ಟೇನಾ ಬ್ರೋ ನನ್ನ ಯೋಗ್ಯತೆ? ಬ್ರೋ, ಮಾರ್ಕ್ ಜುಕರ್ಬರ್ಗ್, ಅನಿಲ್ ಅಂಬಾನಿ, ಅದಾನಿ, ಮನೋಜ್ ಕುಮಾರ್, ಇಷ್ಟು ಹೆಸರುಗಳು ಒಂದೇ ಕಡೆ ಇರಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಅದೇ ಬ್ರೋ, ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತೀರಾ? ಬ್ರೋ, ಎಲ್ರು ಕಾಲದ ಚಕ್ರ ಹಿಡ್ಕೊಂಡ್ ಬಂದಿದ್ರೆ ನನ್ನ ಹೆಂಡತಿ ಶ್ರೀಚಕ್ರ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅವಳಿಗೆ ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ಲಕ್ಷ್ಮಿ ನೆಲೆ ಊರ್ತಾಳೆ, ಗೊತ್ತಾ? ಬ್ರೋ, ಒಳ್ಳೇದಾಗ್ಲಿ ಬ್ರೋ, ಆದ್ರೆ ನನ್ ಕಮಿಷನ್ ಮಾತ್ರ. ನಿನ್ ಕಮಿಷನ್ ಮರಿತೀನ ಬ್ರೋ? ಕೊಟ್ಟೇ ಕೊಡ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಸರಿ ಬನ್ನಿ, ಗಾರ್ಡನ್ ನೋಡ್ಕೊ ಬರೋಣ. ಬನ್ನಿ. ಎಷ್ಟೊತ್ತು ದೀಪ. ಒಳ್ಳೆ ಮೈಸೂರು ಅರಮನೆ ಇದ್ದಾಗಿದೆ. ನಾನು ಮೈಸೂರು ಅರಮನೆನ ಇವ್ರ ಮದ್ವೆ ಆಗಕ್ ಮುಂಚೆ ನಮ್ಮ ಅಪ್ಪ ಕರ್ಕೊಂಡೋಗಿ ತೋರಿಸಿದ್ರು, ಹಾಗೆ ನೋಡಿದ್ದು. ಮತ್ತೆ ನೋಡ್ತಾ ಇರೋದು ಈಗ್ಲೇ ಇಲ್ಲಿ. ಅಲ್ಲೇ ಕೆಲ್ಸ ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕಾಗಿತ್ತು. ಮತ್ತೆ ಯೂಟರ್ನ್ ಹಾಕೊಂಡು ಸಕ್ಕರೆ ಬೈಲಿಗೆ ಯಾಕೆ ಬಂದೆ? ನಮ್ಮ ಅಪ್ಪನಿಗೆ ಯಾಕೆ ಸಿಗ್ದೆ? ನಮ್ಗೆಲ್ರಿಗೂ ಮಾತಾಶ್ರೀ ಯಾಕೆ ಆದೆ? ಅಲ್ಲಿ ಇವಳಿಗೆ ಯಾರೋ ಒಂದ್ ಕೆಲಸ ಕೊಡ್ತಾ ಇದ್ರು. ಅಂಕೇಳಿ, ನನಗೆ ಕೆಲ್ಸ ಕೊಡೋ ಯಾರು ಈ ಭೂಮಿ ಮೇಲೆ ಇಲ್ಲ, ಗೊತ್ತಾ? ಯಾಕೆ ಸಿಗಲ್ಲ? ಅಭಿಮನ್ಯು, ಭೀಮಾ,
ಏಕಲವ್ಯ, ಅರ್ಜುನ, ಇವ್ರೆಲ್ರದು ಲದ್ದಿ ಕ್ಲೀನ್ ಮಾಡ್ಕೊಂಡಿರೋ ಕೆಲಸ ಸಿಗ್ತಾ ಇತ್ತು, ಅದನ್ನೇ ಮಾಡ್ಕೊಂಡಿರ್ಬೇಕಾಗಿತ್ತು. ನೋಡಿ ಏ ಏನ್ ಹೆಚ್ಚಿ ಅಂತೀಯಾ? ಆ ಕೆಲಸ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು. ಯಾರು ಅನ್ಕೊಂಡೆ ಅವ್ರನ್ನೆಲ್ಲ? ದಸರಾ ಅಂಬಾರಿ ಹೊರೋ ಆನೆಗಳು ಕಡೆವು, ಆನೆಗಳು. ಪುಣ್ಯ ಪುಣ್ಯ ಬೇಕು. ಆ ಯೋಗ್ಯತೆ ನಿನಗೆಲ್ಲಿದೆ ಬಿಡು. ಓ, ಲದ್ದಿ ಎತ್ತಕ್ಕೂ ಲಾಯಕ್ಕಿಲ್ಲ ಅಂತೀಯಾ? 100ಕ್ಕೆ 100% ಇಲ್ಲ. ಅದಕ್ಕೂ ಲದ್ದಿ ಎತ್ತಕ್ಕೂ ಒಂದು ಬುದ್ಧಿ ಬೇಕು ಗುಣ. ಓ ಸೂರ್ಯ ಬಿಡ, ಮನೆ ಹೆಂಗಿದೆ ಹೇಳ? ಮನೇನೇನಪ್ಪಂಗ್ಯ ಬಿಂದಾಸ್ ಆಗಿದೆ ಬಿಡ. ನೀವ್ ಈ ತರದೆಲ್ಲ ನೋಡಿ ಖುಷಿ ಪಡ್ಬೇಕು ಅಷ್ಟೇ ಅಲ್ವಾ ಸೂರ್ಯ ಅವ್ರೆ? ಓಹ್, ಮರ್ತ್ಬಿಟ್ಟಿದೆ, ನೀವ್ ಕಾರನ್ನೇ ಸೆಕೆಂಡ್ ಹ್ಯಾಂಡಲ್ ತಗೊಂಡಿರೋದಲ್ವಾ? ಇನ್ನು ಇಂಥವನೇ ರೋಹಿಣಿ, ನೀವು 3 ಕೋಟಿ ಕೊಟ್ಟಿರಬಹುದು, ಆದ್ರೆ ಈ ಮನೇನು ಸೆಕೆಂಡ್ ಹ್ಯಾಂಡಲ್. ನಿಮ್ಮ ಬೆಳವಣಿಗೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ತಾಯಿ. ಆದ್ರೆ ಇನ್ನೊಬ್ಬರಿಗೆ ಯೋಗ್ಯತೆ ಇಲ್ಲ ಅಂತ ಅನ್ನೋದಿದೆಯಲ್ಲ, ಆ ಮಾತು ಸರಿಯಲ್ಲ ಅಂತ. ಅವಳೇನು ಅನ್ಬಾರ್ದಂದಿಲ್ಲ. ಇಷ್ಟು ದೊಡ್ಡ ಮನೆ ಇಟ್ಕೊಂಡಿರೋಳು ಒಂದ್ ಚೂರೋ ಪಾರೋ ಮಾತಂದ್ರೆ ಅನ್ನಿಸ್ಕೋಬೇಕಪ್ಪ, ಅದ್ರಲ್ಲೇನಿದೆ? ಏನಿಗೆ ಕಲಿಸ್ಕೋಬೇಕು ಅತ್ತೆ? ಏನು ಇಡೀ ಭೂಮಿ ಮೇಲೆ ಇದೊಂದೇನಾ ದೊಡ್ಡ ಮನೆ ಇರೋದು? ಈ ಏರಿಯಾದಲ್ಲಿ ಎಷ್ಟೋ ಮನೆಗಳು ಇದನ್ನ ಮೀರ್ಸೋ ಆಗಿದೆ ಗೊತ್ತಾ? ಅಷ್ಟೇ ಅಲ್ಲ ಅತ್ತೆ, ನಮ್ಮ ಅಪ್ಪನ ಹತ್ರ 5 ಬೋಟ್ ಇದೆ, ಕಂಟ್ರಿ ಯಾರ್ಡ್ ಇದೆ, ಅಂಡ್ ಆಲ್ಸೋ ಇದೇ ತರ 10 ವಿಲಾಸ್ ಕೂಡ ಇದೆ. ಅದೆಂತದದು ಕಂತ್ರಿ ಯಾಡು? ಸಮುದ್ರ ಪಕ್ಕ ಎಕರೆ ಅಷ್ಟು ಜಾಗ ಇದೆ, ಅದ್ರಲ್ಲಿ ಮ್ಯಾನ್ಷನ್ ಕೂಡ ಇದೆ ಗೊತ್ತಾ? ಏನ್ ಪ್ರಯೋಜನ? ಸುನಾಮಿ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ. ಸಮುದ್ರ ಪಕ್ಕ ತೋಡಿದಾರಂತೆ ದಡ್ರು. ಅದು ಕಂಟ್ರಿ ಯಾರು, ನೀನ್ ಕಂಟ್ರಿ ಯಾರು? ದೊಡ್ಡ ಮ್ಯಾನ್ಷನ್ ಹೌಸ್ ಅಂತಾರ? ಹಾ ಹೌದು. ನೀವ್ ನೋಡಿದ್ರ ಸೂರ್ಯ ಅವರೇ ಮ್ಯಾನ್ಷನ್ ಹೌಸ್ ನ? ನಾವು ಮ್ಯಾನ್ಷನ್ ಹೌಸ್ ನ ರೇಣುಕಾಂಬದಲ್ಲಿ, ಶ್ರೀ ಮಂಜುನಾಥದಲ್ಲಿ, ವೆಂಕಟೇಶ್ವರದಲ್ಲಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದೀವಿ ಮೈಕು. ಏ ಮನೋಜ, ಅದೇನಾದ್ರೂ ಆಗೋಗ್ಲಿ ಕಣ, ಅಂತ ಮ್ಯಾನ್ಷನ್ ಹೌಸ್ ನೀಗ್ಲೇ ತಗೋಬೇಕು. ಬೇಕು ಅಂತ ತಕ್ಷಣ ತಗೊಂಬಿಡಕ್ಕೆ ಅದೇನ್ ಕಡ್ಲೆ ಬೀಜ ಏನೇ? ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ ಅಂತ ಬುದ್ಧ ದೇವರು ಹೇಳಿದ್ದಾರೆ. ನಿನಗೆ ಅವೆರಡು ತುಂಬಿ ತುಳುಕ್ತಾ ಇದೆ ಕಣೆ, ಆ ಸ್ವಿಮ್ಮಿಂಗ್ ಪೂಲ್ ತರ. ನಡಿಯೇ ನಡಿ ಚೂಡಾಮಣಿ, ಮನೆ ಹೆಂಗಿದೆ ಅಂತ ಫುಲ್ ಮನೆ ನೋಡೋಣ. ನಡಿ ಬಾ, ನಡಿಯೇ. ಹೇಳೋದಲ್ಲ ಹೇಳ್ಬಿಟ್ಟು ಮನೆ ನೋಡೋಣ ಅಂತೆ. ಸೂಪರ್ ಆಗಿದೆ ಅಲ್ವಾ ರೋಹಿಣಿ? ಈ ಮನೆ ನೋಡಕ್ಕೇನೆ 1 ದಿನ ಬೇಕು. ಇದನ್ನ ಕಸ ಗುಡಿಸಿ ಒರ್ಸಕ್ಕೆ ಏನ್ ಮಾಡೋದು ಅಂತೀನಿ. ಅತ್ತೆ, ಕೆಲ್ಸದವ್ರು ಇರ್ತಾರಲ್ಲ, ಇರ್ತಾರೆ, ಆದ್ರೆ ದುಡ್ಡನ್ನ ಎಷ್ಟು ಕೇಳ್ತಾರೋ ಏನೋ ಅವರು. ಆ ದುಡ್ಡನ್ನ ಈ ಮನೆನೇ ದುಡಿಯುತ್ತೆ ಅತ್ತೆ. ಈ ಮನೆ ದುಡ್ಡು ಸಂಪಾದನೆ ಮಾಡುತ್ತಾ? ಹೌದು ಅತ್ತೆ, ಇಷ್ಟು ದೊಡ್ಡ ಮನೆನ ಶೂಟಿಂಗ್ ಕೊಟ್ರೆ ದುಡ್ಡು ಕೊಡ್ತಾರೆ, ಹೋಗ್ತಾ ಕ್ಲೀನ್ ಕೂಡ ಮಾಡ್ಕೊಡ್ತಾರೆ. ಹೌದಾ? ಅಕಸ್ಮಾತ್ ಶೂಟಿಂಗ್ ಯಾರು ಬರ್ಲಿಲ್ಲ ಅನ್ಕೋ, ಮನೇನ ಬಾಡಿಗೆ ಕೊಟ್ಬಿಡೋದು, ಕೈ ತುಂಬಾ ಹಣ ಬರುತ್ತೆ, ಲೋನು ತೀರೋಗುತ್ತೆ. ನೋಡಿದ್ರೇನ್ರಿ, ಆ ಕಡೆ ಚಾಣಾಕ್ಷಿ, ಈ ಕಡೆ ಚಾಣಕ್ಯ, ಇಬ್ಬರು ಸೇರ್ಕೊಂಡು ಮನೆತನನ ಉದ್ಧಾರ ಮಾಡ್ತಿದ್ದಾರೆ. ಅಯ್ಯೋ, ಈ ಸಂತೋಷನ ಹೇಳ್ಕೊಳಕ್ಕೆ ನನಗೆ ಇನ್ನೊಂದು ಬಾಯಿಲ್ವಲ್ಲ ದೇವ್ರೇ. ಇದ್ದಿದ್ರೆ ಇರೋ ಒಂದು ಬಾಯಿಗೆನೆ ಕೇರಳ ದಾಟಿ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲದಕ್ಕೂ ಹರಡ್ಕೊಂಡ್ಬಿಟ್ಟಿದೆ. ಇನ್ನೊಂದು ಬಾಯಿ ಏನಾದ್ರು ಇಟ್ಬಿಟ್ಟಿದ್ರೆ ಅಯ್ಯೋ ಶಾಂತಿ, ಏನು ಆಗ್ತಿರ್ಲಿಲ್ಲ. ಆ ಕಡೆ ನಾರ್ತ್ ಇಂಡಿಯಾನು ಹಂಗೆ ಕವರ್ ಮಾಡ್ಕೊಂಡ್ಬಿಡ್ತಿದ್ದೆ. ಯಮೀನ್, ಏನು ನೋಡ್ತಾ ನಿಂತಿದ್ಯಾ? ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಾ, ಹೋಗು. ಫ್ರಿಡ್ಜ್ ಅಲ್ಲಿ ಹಾಲಿರುತ್ತೆ, ಹೋಗ್ ಮಾಡ್ಕೊಂಬಾ, ಅಲ್ವೇನಮ್ಮ? ಹೋಗು. ಇವಳನ್ನ ನೋಡಿದ್ರೆ ಸಾಕು ನಿನಗೆ ಕಾಫಿ ಟಿಫನ್ ನೆನಪಾಗ್ಬಿಡುತ್ತೆ ಅಲ್ವಾ? ಅಯ್ಯೋ, ಸದ್ಯಕ್ಕೆ ಈ ಮನೇಲಿ ಬೇರೆ ಯಾರು ಕೆಲ್ಸದವಳಿದ್ದಾಳೆ ಇಲ್ವಾ? ನಿನ್ ಪಕ್ಕದಲ್ಲೇ ಈ ಪೌಡ್ರಮ್ಮ ಮಾಡ್ಲಿ ಬಿಡು. ನಾನು ಕಾಫಿ ಮಾಡ್ಬೇಕಾ? ಯಾಕೆ ಮಾಡ್ಬಾರ್ದು? ತಾವೇನ್ ದೇವಲೋಕದ ಇಂದ್ರನ ಇಲ್ಲ ಪೌರ್ಣಮಿ ಚಂದ್ರನ? ಅವಳು ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ, ನಕ್ಷತ್ರ, ರೋಹಿಣಿ ನಕ್ಷತ್ರ. ಇವಳು ನಮ್ಮನೆಗೆ 5 ಸ್ಟಾರ್ ರೋಹಿಣಿ. ಅವಳ ನಕ್ಷತ್ರ, ನೀನು ವಿಚಿತ್ರ. ಗುಜರಾತ್ ಮ್ಯಾಚ್ ಗೆದ್ದಾಗ ಪಂಜಾಬ್ ಕಪ್ ಎತ್ತಬಾರ್ದು. ಯಾರು ಗೆದ್ದಿದಾರೋ ಅವ್ರದೇ ಪಾರ್ಟಿ ಇರ್ಲಿ. ನಾವು ಗೆದ್ದಿದೀವಿ ಅಂತ ಗೊತ್ತಾಯ್ತಲ್ಲ, ಅದು ಕಪ್ ಎತ್ತದ ಮೇಲೆ ಗೊತ್ತಾಗತ್ತೆ. ಹೋಗಿ ಕಾಫಿ ಮಾಡ್ಕೊಂಬನ್ನಿ ಎಲ್ರಿಗೂ. ನನಗೆ ಮೀನಾಗೆ ನೊರೆ ಹಾಲು, ಡಿಕಾಕ್ಷನ್ 3/4 ಪಾಲು,
ಜೊತೆಗೆ ಸಕ್ಕರೆ 4 ಸ್ಪೂನ್ ಎಕ್ಸ್ಟ್ರಾ ಡಾಲು. ಆಹಾ, ಇವಳ ಕೈಯಲ್ಲಿ ಕಾಫಿ ಮಾಡಿಸ್ಕೊಂಡು ಕುಡಿದ್ರೆ ನಮ್ ಹೊಟ್ಟೆ ಉರ್ದೋಗುತ್ತೆ. ಅತ್ತೆ, ಕಾಫಿ ಮಾಡ್ಕೊಂಡ್ ಬರೋದಕ್ಕೆ ನನ್ಗೆ ಏನು ತೊಂದ್ರೆ ಇಲ್ಲ. ಸ್ವಿಚ್ ಆಫ್ ಆಗಿದೆ. ಆ ಹಾಲು ಯಾವತ್ತಿಂದೋ ಏನೋ. ಅದನ್ನ ಕುಡಿದ್ರೆ ನಿಮ್ ಕರಳು ಶೂ ಲೇಸ್ ಇರುತ್ತಲ್ಲ, ಲೇಸು ಅದ್ರ ತರ ಗಂಟಾಕೊಂಡ್ಬಿಡತ್ತೆ. ಆಮೇಲೆ 4 ಕಡೆ ಹುಳಗಳು ನಿಮ್ ಹೊಟ್ಟೆಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಲಾಡಿ ಹುಳ, ಸೇಪುರ್. ಕರೆಕ್ಟ್. ಆಮೇಲೆ ಈ ಮನೇಲಿ ಇರಕ್ ಬಂದಿರೋ ನೀವು ICU ಅಲ್ಲಿ ಇರ್ಬೇಕಾಗತ್ತೆ. ನಿಮ್ಮ ದ್ರಮಾನಮಣ ಗೋವಿಂದ ಗೋವಿಂದ. ಅಯ್ಯೋ ಅಮ್ಮ, ಇದೆಲ್ಲ ಬಿಡು, ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ. ನೀನೇನ್ ಮಾಡ್ಬೇಡ ಕಣ. ಆಮೇಲೆ ಮನೆ ನಿಂದು ಪಾರ್ಟಿ ನಂದು ಅಂತ ಕುತ್ಕೊಳಕ ಯಾರು ಏನ್ ಮಾಡ್ಬೇಕಾಗಿಲ್ಲ. ನಂದೇ ಪಾರ್ಟಿ, ನಾನೇ ಮಾಡ್ತೀನಿ. ಆಮೇಲೆ ಮತ್ತೆ ಮತ್ತೆ ಕೇಳಬಾರ್ದು. 4ರಲ್ಲಿ 9 ಕಾಫಿ ಹೇಳ್ಬಿಡ್ತೀನಿ. ಬ್ರೋ, ಅದು ಪಾರ್ಟಿನ ಬ್ರೋ? ಅಷ್ಟೆಲ್ಲ ಬ್ರೋ, ಗೃಹ ಪ್ರವೇಶ ದಿನ ಅರ್ಧ ಒಬ್ಬಟ್ಟನ್ನ ಎಕ್ಸ್ಟ್ರಾ ಹಾಕ್ಸ್ತೀರಿ. ಅರ್ಧ? ಹಾ, ಸರಿ ಸರಿ ಸರಿ. ಒಂದ್ 5ರಲ್ಲಿ 10 ಕಾಫಿ ಹೇಳ್ಬಿಡಿ ಬ್ರೋ. ಮನೋಜ, ಇರೋದು 9 ಜನ ಅಲ್ವೇನು? ಅದೇಪ್ಪ, ಈಗ ನ್ಯೂಮರಾಲಜಿಸ್ಟ್ ಒಬ್ರು ಬರ್ತಾರಲ್ಲಪ್ಪ. ಯಾವ್ದಿಷ್ಟು? ಅವ್ರ ಯಾವ ಖುಷಿಗೋ? ಹೆಸರಿಡಕ ಮನೋಜ, ಪೆಂಗ್ಯ, ಲೊಡಲೊಡ್ಕೆ. ಇಷ್ಟು ಸಾಲ್ದೇನೋ, ಮತ್ತಿನ್ನೇನೋ ಹೆಸರು ಬೇಕು ನಿನಗೆ? ನನಗಲ್ವಾ, ನನ್ ಚಿನ್ನುಗೆ. ಚಿನ್ನು? ಅದು ಯಾರೋ ಅದು? ಈ ಮನೆಯಪ್ಪ, ಈ ಮನೆನೇ ನನಗೆ ಚಿನ್ನು. ಅಯ್ಯೋ, ನೀನು ಚಿನ್ನುನೇ. ಈ ಮನೆ ಒಂಥರ ಚಿನ್ನು, ನೀನೊಂಥರ ಚಿನ್ನು. ಎರಡೇ ಚಿನ್ನ. ಚಿನ್ನು, ಯೋ ಫ್ಯಾಂಟಾಸ್ಟಿಕ್ ಆಯ್ತು ಅಪ್ಪ. ಸುಮ್ನೆ ರೀ. ಮನೋಜ, 5 ನಿಮಿಷ ಬರ್ತಾರಾ ಅಪ್ಪ? ಏನಪ್ಪ ಇದು ಮೀಟಿಂಗು? ಅದೇಪ್ಪ, ಒಬ್ಬ ಫೇಮಸ್ ನ್ಯೂಮರಾಲಜಿಸ್ಟ್ ಬರ್ತಾ ಇದಾರೆ. ಇನ್ನೊಂದ್ 2 ನಿಮಿಷ ಬರ್ಬೋದು. ಅಬ್ಬ, ಬಂದೇ ಬಿಟ್ರು. ಬನ್ನಿ 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 ಬನ್ನಿ. ನಮಸ್ತೆ ಸರ್. ಸಾರಲ್ಲ, 6. 6 ಅಂದ್ರೆ? 6 ಅಂದ್ರೆ ಆರುಮುಗ. ನನ್ನ ಹೆಸರು, ನನ್ನ ಲಕ್ಕಿ ನಂಬರು 6. ಅದಕ್ಕೆ ಜನರಲ್ಲ ನನ್ನನ್ನ ಆರುಮುಗ ಅಂತ ಕರೆಯೋ ಬದಲು 6 ಅಂತ ಕರೀತಾರೆ. ಚಂದ ಕದೆ. ತಾವು 6, ತಮ್ಮ ಹೆಂಡ್ರು 100. 100? ಅವಳ ಹೆಸರು ಕೋಹಿನೂರು ಅಂತ. ಅವಳ ಲಕ್ಕಿ ನಂಬರು 1. 1 ಪಕ್ಕದಲ್ಲಿರೋ 2 0 ತೆಗೆದ್ಬಿಟ್ರೆ ಉಳ್ಕೊಳ್ಳೋದು 1. ಚಂದಾಗದೆ ಚಂದಾಗದೆ. ನೀವು 6, ಅವರು 100. ಮಕ್ಳು ಹೆಂಗೋ? ಚೂರು ಪಾರು ಅಂತಿಟ್ಟಿಲ್ಲ ತಾನೆ? ಐ ಲೈಕ್ ಯುವರ್ ಗೆಸ್ಸಿಂಗ್ ಸೆನ್ಸ್. ಅಂದ್ರೆ ಮಕ್ಳ ಹೆಸರು? ಚರಣ್, ಚೂರು, ಪಾರ್ವತಿ, ಪಾರು. ಸಂಬಳೆ 6, 100, ಚೂರು, ಪಾರು. ತುಂಬಾ ಚೆನ್ನಾಗಿದೆ ನಿಮ್ ಸಂಸಾರ. ನೀವು ಎಷ್ಟು ಜನ ಇದ್ದೀರಾ? ಸರ್, ಒಟ್ಟು ನಾವು 8 ಜನ ಇದೀವಿ ಸರ್. ನೀವು 8 ಜನ, ನಾನು ಬಸ್ ಇರಿದ್ರೆ 9. ಟೋಟಲ್ 9 ಅಂತಂದ್ರೆ ಕೇತುಗ್ರಹ. ಕೇತುಗ್ರಹಕ್ಕೆ ಅಧಿಪತಿ ಗಣೇಶ. ಗಣೇಶ ಅಂದ್ರೆ ಆನೆ. ಆನೆಗೆ ಉತ್ತರ ದಿಕ್ ಬಿಟ್ಟು ಬೇರೆ ಯಾವ ದಿಕ್ಕಾದ್ರೂ ಓಕೆ, ಪೂರ್ವಕ್ಕೆ ಚೇರ್ ಹಾಕಿ. ನಂಬರು ಅಂದ್ರೆ ನಾನು, ನಾನು ಅಂದ್ರೆ ನಂಬರು. ಆಗತ್ತೆ ಅಂತ ಹೇಳ್ತೀರೋ, ಹೇಳ್ತೀನಿ ಅಂತ ಆಗತ್ತೋ, ಅಭಿಮಾನಿ ದೇವರು ಗೊತ್ತು. ಮನೋಜ, ಸಖತ್ ಚೇಷ್ಟೆಗಳಾಗೋಯ್ತು ನಿಂದು. ಇದೆಲ್ಲ ಬೇಕಿತ್ತೇನು? ನಿನ್ಗೇನ ಗೊತ್ತಾಗುತ್ತೆ? 1 ಅವರ್ಗೆ ಲಕ್ಷ ಗಟ್ಲೆ ಕೊಟ್ಟು ಕರ್ಸ್ಕೊತಾರೆ. ಪವರ್ಫುಲ್ 6 ಇವರು. ಒಂದ್ 5 ನಿಮಿಷ ಟೈಮ್ ಕೊಡಿ. ಈ ಮನೆ ವಾಸ್ತುನ ನಂಬರ್ ಲೆಕ್ಕದಲ್ಲಿ ರೆಡಿ ಮಾಡ್ಕೊಡ್ತೀನಿ. ಶಾಂತಿ, ಲೇ ಶಾಂತಿ, ಬಾರೆ ಕೂತ್ಕೊಳೆ. ಅಲ್ಲ ಕಣೆ ಬೇತಾಳೆ, ಯಾವ ನುಗ್ಗೆ ಮರದಲ್ಲಿ ಜೋತ್ ಬಿದ್ದಿದೆ? ಎಷ್ಟು ದಿನ ಬರ್ಲೇ ಇಲ್ಲ ನೋಡಕ್ಕೆ. ನೀನೇ ಮುನ್ಸ್ಕೊಂಡಿದ್ಯಲ್ಲ. ಮುಗಿಸ್ಕೊಂಡ್ರೆ ಬೆಣ್ಣೆ ಹಾಕಿ ಮಾತಾಡ್ಕೊಂಡ್ ಬರ್ಬೇಕಪ್ಪ. ಈಗ ಅದಕ್ಕೆ ಅಲ್ವಾ ಬಂದಿದ್ದು? ಬಾಬಾ ಅಂತ ಕರೆದಿದ್ದು ನಾನೇ ತಾನೇ. ಹೇಗಿದೆ ಮನೆ? ಬಂಗ್ಲೆ ಕಣೆ, ಬಂಗ್ಲೆ. ನೋಡಕ್ಕೆ 2 ಕಣ್ಣು ಸಾಲದು. ನೋಡಕ್ಕೆ 2 ಕಣ್ಣು ಸಾಲದಂತೆ. ಅಯ್ಯೋ ಪಾಪ, ನಿಮ್ದು 2 ಕಣ್ಣು ಕಿತ್ಕೊಡು. ತಡಿಯಲ್ಲಿ ಏನಾಗ್ತಾ ಇದೆ ನೋಡೋಣ, ಸುಮ್ನಿರೆ. ಅವ್ರ ಹಂಗೆ ಹೇಳಕ್ ಸುಮ್ನಿರು. ಮನೋಜ್ಗೆ ಯಾವಾಗ್ಲೂ ಒಳ್ಳೆ ಟೇಸ್ಟೇ. ಸ್ವಾಮಿಗಳೇ, ಆಯ್ತೆ ಆಯ್ತಾಯ್ತು. ಏನ್ ಹೇಳ್ತೀರಾ ಸರ್? ಸಾರಲ್ಲ, 6. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರು. ಆಗತ್ತೆ ಅಂತ ಹೇಳ್ತೀನಿ ಅಂತ ಆಗತ್ತೋ, ಆ ಅಭಿಮಾನಿ ದೇವರು ಗೊತ್ತು. ಈಗ
ನಿಮ್ಗೆ ಏನಾಗ್ಬೇಕಿತ್ತು? ಏನಿಲ್ಲ ಆರು ಸ್ವಾಮಿಗಳೇ, ಮನೆಗೆ ಒಂದು ಒಳ್ಳೆ ಹೆಸರು ಇಡಬೇಕಾಗಿತ್ತು, ಅದಕ್ಕೆ ನಿಮ್ನ ಕರೆಸ್ತೆ. ಮನೋಜ್, ನಿಮ್ ತಾಯಿ ಯಾರು? ನಾನೇ ಅವರಮ್ಮ, ನಾನೇ. ಅರಳಿದ ತನುವಿದು ತಂದವೋ ಅಂದ, ನಲಿದಿರುವ ಮನವಿಂದು ಚಂದವೋ ಚಂದ. ನೀವು ಇವ್ರ ತಾಯಿ ಇದ್ದಾಗಿಲ್ಲ, ಇವ್ರ ತಂಗಿ ತರ ಇದ್ದೀರಾ. ಅಯ್ಯೋ ಅಯ್ಯೋ. ಸರ್ ಸರ್ 6 ಸರ್ 7 ಸರ್ 8 ಸರ್ 6 ಸರ್. 6 ಸರ್. ಇವರು ನನ್ನ ಹೆಂಡತಿ ಸರ್. ಸಾರಲ್ಲ 6. 6 ಇವಳು ನನ್ನ ಹೆಂಡ್ರು. ಹೌದು. ಮನೋಜ್ ಅವರೇ, ನಿಮ್ಮ ಶ್ರೀಮತಿಯವರ ಹೆಸರೇನು? ರೋಹಿಣಿ ಅಂತ ಸರ್. ರೋಹಿಣಿ ಅಂದ್ರೆ ಚಂದ್ರನ ಸಂಕೇತ. 27 ನಕ್ಷತ್ರಗಳಲ್ಲಿ ಇದು ಶ್ರೇಷ್ಠವಾದ ನಕ್ಷತ್ರ ಕೂಡ. ಅಂದಮೇಲೆ ಈ ಮನೆ ಹೆಸರನ್ನ ಅವರ ಹೆಸರಿನ ಮೊದಲನೇ ಅಕ್ಷರದಿಂದನೇ ಈ ಮನೆಗೆ ಹೆಸರಿಡೋಣ. ಅದು ಆಗ್ಬೋದು ಸರ್. ಓಕೆ. ರೋಹಿಣಿಯಿಂದ ರೋ, ಮನೋಜಿಂದ ಮಾ. ರೋಹಿಣಿಯಿಂದ ರೋ, ಮನೋಜಿಂದ ಮಾ. 2 ಸೇರ್ಕೊಂಡ್ರೆ ರೋಮ. ಮನೆ ಹೆಸರು ರೋಮ. ರೇನೆ ಚೆನ್ನಾಗಿದೆ ರೋಮ. ಇರಯ್ಯ, ನಾ ಇನ್ನು ಪೂರ್ತಿನೇ ಮಾಡಿಲ್ಲ. ಹೌದೇ? ಮಾಡ್ಬಿಡಿ ಅದೇನೋ ಮಾಡ್ಬಿಡಿ, ಕೇಳೋಣ. ರೋಹಿಣಿಯಿಂದ ರೋ, ಮನೋಜಿಂದ್ರ ಮಾ, ಶಾಂತಿಯಿಂದ ತಿ. ಸ್ವಾಮಿಗಳೇ ಇನ್ನೊಂದ್ಸರಿ ಹೇಳಿ. ರೋಹಿಣಿಯಿಂದ ರೋ, ಮನೋಜಿಂದ ಮಾ, ಶಾಂತಿಯಿಂದ ತಿ. ರಂಗನಾಥಿಂದ ರಾ, ನನ್ನ ಹೆಂಡತಿ ಶಾಂತಿಯಿಂದ ತಿ. ತೀರ ತೀರ ಚೆನ್ನಾಗಿಲ್ಲ. ರತಿ ರತಿನೂ ಚೆನ್ನಾಗಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಮಧ್ಯದಲ್ಲಿ ಯಾರು ಮಾತಾಡಬೇಡಿ. ಹೇಳ್ತಾ ಇದ್ದೀನಿ. ರೋಹಿಣಿಯಿಂದ ರೋ, ಮನೋಜಿಂದ ಮಾ, ಶಾಂತಿಯಿಂದ ತಿ ತೆಗೆದು ರೋಮತಿ.